ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲ್ಗೆ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಸಿಂಪಲ್ಲಾಗಿ ದಾಲ್ ತಡ್ಕಾನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ದಪ್ಪ ತಳದ ಪ್ಯಾನಲ್ಲಿ 2 ಚಮಚ ತುಪ್ಪ ಹಾಕಿ 1 ಚಮಚ ಜೀರಿಗೆನ ಹಾಕಿ ಒಂದು ದೊಡ್ಡ ಈರುಳ್ಳಿನ ಕತ್ತರಿಸಿ ಹಾಕಬೇಕು. ಹಾಗೆ 2 ಟೊಮೆಟೊನ ಕೂಡ ಕತ್ತರಿಸಿ ಹಾಕಿ ಆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ ನಂತರ 1 ಚಮಚ ಖಾರದ ಪುಡಿ, 1 ಚಮಚ ಕೊತ್ತಂಬರಿ ಬೀಜದ ಪುಡಿ, 1 ಚಮಚ ಗರಂ ಮಸಾಲ ಪುಡಿ, 1 ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಅರಶಿನ ಪುಡಿ ಹಾಗೂ 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಟಿದ್ದ ಬೇಳೆ, ಸುಮಾರು 200 ಗ್ರಾಮ್ಸ್ ಆಗುವಷ್ಟು ಬೇಳೆನ ನಾವಿಲ್ಲಿ ತಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಕುಕ್ಕರಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿದ್ದೀವಿ. ಬೇಯಿಸಿದ ಬೇಳೆಯನ್ನು ಫ್ರೈ ಮಾಡಿದ ಮಿಶ್ರಣಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಬೇಳೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕಿ, ಅದಾದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಸಣ್ಣದಾಗಿ ಕತ್ತರಿಸಿರೋ ಕೊತ್ತಂಬರಿ ಸೊಪ್ಪು ಹಾಗೂ ಕಸೂರಿ ಮೇಥಿ ಅಂದರೆ ಒಣಸಿಟ್ಟ ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಡಿಸ್ಬೇಕು. ಅದಾದ ಮೇಲೆ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಅಂದರೆ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ಸಣ್ಣ ಪಾತ್ರದಲ್ಲಿ 1 ಚಮಚ ತುಪ್ಪ, 1 ಚಮಚ ಖಾರದ ಪುಡಿ, ಸಣ್ಣ ಚಮಚ ಆದರೆ 2 ಚಮಚ ಖಾರದ ಪುಡಿ, ಹಾಗೆ 1 ಚಮಚ ಗರಂ ಮಸಾಲ ಪುಡಿನ ಹಾಕಿ ಚೂರು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಈಗ ತುಪ್ಪದಲ್ಲಿ ಫ್ರೈ ಮಾಡಿದ ಮಿಶ್ರಣವನ್ನು ನಮ್ಮ ದಾಲ್ ತಡ್ಕಾಕ್ಕೆ ಹಾಕಬೇಕು. ಬೇಳೆ ಆದ್ದರಿಂದ ನೋಡಿ, ಅದು ಆಲ್ರೆಡಿ ಗಟ್ಟಿಯಾಗಿರುತ್ತೆ. ನೀವು ಊಟ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಬಿಸಿ ಮಾಡಿ ಊಟ ಮಾಡಿದರೆ ಸೂಪರಾಗಿರುತ್ತೆ. ಅನ್ನದ ಜೊತೆ ಊಟ ಮಾಡೋಕ್ಕೂ ಹಾಗೂ ಜೀರಾ ರೈಸ್ ಜೊತೆ ಊಟ ಮಾಡೋಕ್ಕೂ ಸೂಪರಾಗಿರೋ ದಾಲ್ ತಡ್ಕ ರೆಡಿಯಾಗಿದೆ. ಈ ಸಿಂಪಲ್ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಅಡುಗೆ ಸೂಪರ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.